ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮನೆಯ ಮುಖ್ಯ ದ್ವಾರದ ಹೊಸ್ತಲನ್ನು ಮನೆಯ ಮೊದಲ ಯಜಮಾನ ಅಂತಾನೆ ಹೇಳ್ತಾರೆ. ಇದು ನಮ್ಮ ಮನೆಗೆ ಬರುವ ಎಲ್ಲ ರೀತಿಯ ಅದೃಷ್ಟ, ಸಂಪತ್ತು ಹಾಗೆ ಸಮೃದ್ಧಿಯ ಪ್ರತೀಕವಾಗಿರುತ್ತೆ. ನವರಾತ್ರಿಯ ಸಂದರ್ಭದಲ್ಲಿ ಮನೆಯ ಹೊಸ್ತಲಿಗೆ ದೇವಿಯನ್ನು ಸ್ವಾಗತಿಸುವ ಸಂಪ್ರದಾಯವಿದೆ. ಈ ಪೂಜೆಯು ಶೈಲಪುತ್ರಿ ದೇವಿಯನ್ನು ಪೂಜಿಸುವುದರ ಮೂಲಕ ಪ್ರಾರಂಭವಾಗುತ್ತದೆ. ನವರಾತ್ರಿಯ ಸಂದರ್ಭದಲ್ಲಿ ಯಾವ ರೀತಿ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನ ಕಂಬಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚುವುದರ ಮೂಲಕ ಆ ದೇವಿಯರನ್ನ ಸ್ವಾಗತ ಮಾಡ್ಕೋತೀವಿ ಅಂತ ನೋಡೋಣ. ಕಂಬಗಳಿಗೆ ಅರಿಶಿನವನ್ನು ಹಚ್ಚಿದ ನಂತರ ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ಸ್ವಾಗತ ಮಾಡಿಕೊಳ್ಳುವ ಪ್ರತೀಕವಾಗಿ ಒಂದು ಅರಿಶಿಣದ ಗೆರೆಯನ್ನು ಎಳೆಯಬೇಕು. ಇದು ಆರೋಗ್ಯ, ಸೌಂದರ್ಯ ಮತ್ತು ಅಮರತ್ವವನ್ನು ಸಂಕೇತಿಸುತ್ತದೆ. ನಂತರ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಸ್ವಾಗತ ಮಾಡಿಕೊಳ್ಳುವ ಪ್ರತೀಕವಾಗಿ ಮನೆಯ ಮುಖ್ಯ ದ್ವಾರದ ಹೊಸ್ತಿಲನ್ನು ಇದೇ ರೀತಿ ಶುಚಿ ಮಾಡಿಕೊಂಡು ಮೊದಲು ಒಂದು ಅರಿಶಿಣದ ಗೆರೆಯನ್ನು ಎಳೆಯಬೇಕು, ನಂತರ ಒಂದು ಕುಂಕುಮದ ಗೆರೆಯನ್ನು ಎಳೆಯಬೇಕು. ನವರಾತ್ರಿಯ ಸಂದರ್ಭದಲ್ಲಿ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೆ ಪೂರ್ತಿಯಾಗಿ ಅಕ್ಕಿ ಹಿಟ್ಟಿನಿಂದ ಆದರೂ ರಂಗೋಲಿಯನ್ನು ಹಾಕ್ಬೋದು, ಅಥವಾ ರಂಗೋಲಿ ಪುಡಿಗೆ ಸ್ವಲ್ಪ ಮಟ್ಟಿಗೆ ಅಕ್ಕಿ ಹಿಟ್ಟನ್ನು ಬೆರೆಸಿ ಕೂಡ ನೀವು ರಂಗೋಲಿಯನ್ನು ಹಾಕ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಬರೀ ರಂಗೋಲಿ ಪುಡಿ ಅಂದರೆ ಮಣ್ಣಿನಿಂದ ರಂಗೋಲಿಯನ್ನು ಹಾಕಬಾರ್ದು. ಅದು ತಾಯಿಯ 2 ಪಾದಗಳನ್ನು ಮಾತ್ರ ನಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಬಳಿ ಹಾಕಬೇಕು. ಯಾವುದೇ ಕಾರಣಕ್ಕೂ 4 ಪಾದಗಳ ಗುರುತನ್ನು ಹಾಕಬಾರ್ದು. ಅಂದರೆ ಆ ಬದಿಯಲ್ಲಿ 2 ಪಾದದ ಗುರುತು, ಈ ಬದಿಯಲ್ಲಿ 2 ಪಾದದ ಗುರುತನ್ನು ಹಾಕಕ್ಕೆ ಹೋಗಬಾರ್ದು.